ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ದೆಹಲಿ ರಾಜಕಾರಣದಲ್ಲಿ ಇವತ್ತು ಮಹತ್ವದ ದಿನ. ಕಳೆದ 2 ವರ್ಷಗಳಿಂದ ಆಮ್ ಆದ್ಮಿ ಪಕ್ಷದ ಕುತ್ತಿಗೆಗೆ ಉರುಳಾಗಿದ್ದ ದೆಹಲಿ ಅಬಕಾರಿ ಹಗರಣದ ಪ್ರಕರಣದಲ್ಲಿ ಇವತ್ತು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿದಂತೆ ಎಲ್ಲ 23 ಆರೋಪಿಗಳನ್ನು ಸಿಬಿಐ ವಿಶೇಷ ನ್ಯಾಯಾಲಯ ಕಳಂಕ ಮುಕ್ತಗೊಳಿಸಿದೆ. ತೀರ್ಪು ಕೇಳ್ತಾ ಇದ್ದಂತೆ ದೆಹಲಿ ಮಾಜಿ ಸಿಎಂ ಕೇಜ್ರಿವಾಲ್ ಕಣ್ಣೀರು ಹಾಕಿದ್ದಾರೆ. ಈ ತೀರ್ಪು ಕೇಜ್ರಿವಾಲ್ ಅವರ ವೈಯಕ್ತಿಕ ಬದುಕಿಗೆ ಮಾತ್ರ ಅಲ್ಲ, ಅವರ ರಾಜಕೀಯ ಭವಿಷ್ಯಕ್ಕೂ ಹೇಗೆ ಹೊಸ ಜೀವವನ್ನ ನೀಡಿದೆ. ಹಗರಣದ ಹಾದಿ ಹೇಗಿತ್ತು, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರ್ಷಗಳ ಕಾಲ ಜೈಲುವಾಸ, ಭ್ರಷ್ಟಾಚಾರದ ಕಳಂಕ ಮತ್ತು ರಾಜಕೀಯ ಕೆಸರೆರಚಾಟಕ್ಕೆ ಇವತ್ತು ತೆರೆ ಬಿದ್ದಿದೆ. ದೆಹಲಿ ಕೋರ್ಟ್ ಅಬಕಾರಿ ಹಗರಣದ ಸಿಬಿಐ ಪ್ರಕರಣದಲ್ಲಿ ಯಾವುದೇ ಗಟ್ಟಿಯಾದ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರ ಮೇಲೆ ಇದ್ದಂತಹ ಆರೋಪಗಳನ್ನು ವಜಾಗೊಳಿಸಿದೆ. ನ್ಯಾಯಾಧೀಶರು ತೀರ್ಪನ್ನ ಓದ್ತಾ ಇದ್ದಂತೆ ಕೇಜ್ರಿವಾಲ್ ಅವರು ಸಿಸೋಡಿಯಾ ಅವರ ಕೈಯನ್ನ ಹಿಡಿದು ಭಾವುಕರಾದ್ರು. ಕೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ ದೇವರು ನಮ್ಮ ಜೊತೆಗಿದ್ದಾನೆ, ಸತ್ಯ ಎಂದಿಗೂ ಕೂಡ ಸೋಲಲ್ಲ ಅಂತ ಹೇಳ್ತಾ ಕಣ್ಣೀರ್ ಹಾಕಿದಂತಹ ಆ ದೃಶ್ಯ ಎಎಪಿ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯವನ್ನ ತುಂಬಿದೆ. ಅರವಿಂದ್ ಕೇಜ್ರಿವಾಲ್ ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ ಅವರು ಐಆರ್ಎಸ್ ಅಧಿಕಾರಿಯಾಗಿ ವೃತ್ತಿಯನ್ನ ಆರಂಭಿಸಿದ್ರು. ನಂತರ ಅಣ್ಣಾ ಹಜಾರೆಯವರ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಮೂಲಕ ಜನಪ್ರಿಯರಾದವರು. ಸ್ವರಾಜ್ ಮತ್ತು ಭ್ರಷ್ಟಾಚಾರ ಮುಕ್ತ ಭಾರತದ ಕನಸನ್ನ ಕಂಡು ಆಮ್ ಆದ್ಮಿ ಪಕ್ಷವನ್ನ ಕಟ್ಟಿ 3 ಬಾರಿ ದೆಹಲಿಯ ಸಿಎಂ ಆಗಿ ಆಯ್ಕೆಯಾಗಿದ್ರು. ಆದ್ರೆ ಇದೇ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲು ಸೇರಬೇಕಾಗಿ ಬಂದಿದ್ದು ಅವರ ರಾಜಕೀಯ ಜೀವನದ ದೊಡ್ಡ ಹಿನ್ನಡೆಯಾಗಿತ್ತು. ಈಗ ಕೋರ್ಟ್ ನೀಡಿರುವಂತಹ ಈ ಕ್ಲೀನ್ ಚಿಟ್ ಕೇಜ್ರಿವಾಲ್ ಅವರ ಪಾಲಿಗೆ ರಾಜಕೀಯ ಪುನರ್ಜನ್ಮ ಅಂತೆ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಈ ತೀರ್ಪು ಕೇಜ್ರಿವಾಲ್ ಅವರ ಭವಿಷ್ಯದ ರಾಜಕೀಯಕ್ಕೆ ಭದ್ರ ಬುನಾದಿಯನ್ನ ಹಾಕಿದೆ. ಮುಂಬರುವಂತಹ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಸತ್ಯದ ಗೆಲುವು ಅನ್ನುವಂತಹ ಅಸ್ತ್ರವನ್ನ ಇಟ್ಕೊಂಡು ಕೇಜ್ರಿವಾಲ್ ಮತದಾರರ ಮುಂದೆ ಹೋಗಲಿದ್ದಾರೆ. ಈ ಗೆಲುವು ವಿರೋಧ ಪಕ್ಷಗಳ ಮೈತ್ರಿಕೂಟದಲ್ಲಿ ಕೇಜ್ರಿವಾಲ್ ಅವರ ಪ್ರಭಾವವನ್ನ ಮತ್ತಷ್ಟು ಹೆಚ್ಚು ಮಾಡಲಿದೆ. ಅಷ್ಟೇ ಅಲ್ಲದೆ ಹಗರಣದ ಹೆಸರಲ್ಲಿ ಪಕ್ಷ ಬಿಟ್ಟು ಹೋಗಿದಂತಹ ನಾಯಕರು ಮತ್ತು ನಿರಾಸಕ್ತರಾಗಿದ್ದಂತಹ ಕಾರ್ಯಕರ್ತರು ಈಗ ಮತ್ತೆ ಸಕ್ರಿಯರಾಗೋದಕ್ಕೆ ಈ ತೀರ್ಪು ಪ್ರೇರಣೆಯಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅಬಕಾರಿ ಹಗರಣ ಕೇಜ್ರಿವಾಲ್ ಅವರನ್ನ ಕುಗ್ಗಿಸೋ ಬದಲು ಈ ತೀರ್ಪಿನ ಮೂಲಕ ಅವರನ್ನ ಮತ್ತಷ್ಟು ಬಲಶಾಲಿ ನಾಯಕನನ್ನಾಗಿ ರೂಪಿಸಿದೆ. ವಿರೋಧ ಪಕ್ಷಗಳ ಭ್ರಷ್ಟಾಚಾರದ ಅಸ್ತ್ರಕ್ಕೆ ಈಗ ಸುಪ್ರೀಂ ಮತ್ತು ಸಿಬಿಐ ಕೋರ್ಟ್ ನೀಡಿರುವಂತಹ ತೀರ್ಪುಗಳೇ ಉತ್ತರ ಆಗಲಿದೆ. ಕೇಜ್ರಿವಾಲ್ ಅವರ ಈ ಭಾವುಕ ಗೆಲುವು ಭಾರತೀಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿರೋದಂತೂ ನಿಜ. ಭ್ರಷ್ಟಾಚಾರದ ಆರೋಪ ಮುಕ್ತವಾಗಿರುವಂತಹ ಕೇಜ್ರಿವಾಲ್ ಮುಂದಿನ ದಿನಗಳಲ್ಲಿ ದೆಹಲಿಯನ್ನ ಮತ್ತೆ ಹೇಗೆ ಆಳಲಿದ್ದಾರೆ ಎನ್ನುವಂಥದ್ದು ಕುತೂಹಲ ಮೂಡಿಸಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.